ತೋರಿಸಿದಾಗ ಅದನ್ನು ಆ ಬ್ಯಾಲೆನ್ಸ್ ಶೀಟು ತರಿಸಿದ್ರು. ಬ್ಯಾಲೆನ್ಸಿಂಗ್ ತರಿಸಿ ನನಗೆ 7 days ಟೈಮ್ ಕೊಟ್ಟರು. ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ಕೊಂಡು ಹೋಗ್ತೀವಿ. ಹೋದರೆ ನನ್ನ ಮಿಸ್ಸಸ್ಗೂ ನೋಟಿಸ್ ಬಂತು. ಇಬ್ಬರು ಹೋಗ್ತೀವಿ. ಒಂದು ರೂಮಲ್ಲಿ ನಾನು, ಒಂದು ರೂಮಲ್ಲಿ ನನ್ನ ಮಿಸ್ಸಸ್ಸು, 2 ರೂಮಲ್ಲಿ ಇಬ್ಬರಿಗೆ ಟಾರ್ಗೆಟ್. ನನಗೆ ನೀನು ತಿಹಾರ್ ಜೈಲಿಗೆ ಹೋಗ್ತೀಯಾ, ನಿಂದೆಲ್ಲ ಸಿಗಾಕ್ಕೊಂಡಿದೆ, ನೀನು ಜಮೀರ್ ಅಹಮದ್ಗೆ ದುಡ್ಡು ಕೊಟ್ಟಿದೆಯಾ, ಲಂಚ ಕೊಟ್ಟಿದೆಯಾ, ಬ್ರೈವ್ ಕೊಟ್ಟಿದೆಯಾ ನೀನು ಅಂತೇಳ್ಬಿಟ್ಟು ಭಾಳ ಟಾರ್ಚರ್ ಮಾಡಿದ್ರು. ಟಾರ್ಚರ್ ಮಾಡಿದ್ರೆ 10 ದಿವಸ ನಡೀತು. ಇದು ಒಂದು ಸ್ಟೇಟ್ಮೆಂಟ್ 10 days ನಡೀತು. ಆವಾಗ ನಿನಗೆ ಜೈಲಿಗೆ ಕಳಿಸ್ತೀನಿ ಅಂತ ನನಗೆ ಆ ರೂಮಲ್ಲಿ ನನ್ನ ಮಿಸ್ಸಸ್ಗೆ ನಿನ್ನ ಗಂಡ ಎಲ್ಲ ಹೇಳ್ಬಿಟ್ಟಿದ್ದಾನೆ, ನೀನು ಜೈಲಿಗೆ ಹೋಗ್ತೀಯಾ, ನೋಡು ಯೂನಿಫಾರ್ಮ್ ಎಲ್ಲ ತೊಗೊಂಡು ಬಂದು ನಿನ್ನ ಬಟ್ಟೆ ಎಲ್ಲ ತರಿಸ್ಕೊ, ನಿನಗೆ ಇಲ್ಲಿಂದ ತಿಹಾರ್ ಜೈಲಿಗೆ ಕಳಿಸ್ತೀವಿ ಅಂತ ನನ್ನ ಮಿಸ್ಸಸ್ಗೆ. ಇಲ್ಲಿ ಒಂದು ರೂಮಲ್ಲಿ ನನಗೆ ನಿನ್ನ ಜೈಲಿಗೆ ಕಳಿಸ್ಬಿಡ್ತೀವಿ, ನೀನು ಸರಿಯಾಗಿ ಹೇಳು ಅಂತ ಹೇಳ್ಬಿಟ್ಟು ಭಾಳ ಟಾರ್ಚರ್ ಮಾಡಿದ್ರು. ಟಾರ್ಚರ್ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸ್ಟೇಟ್ಮೆಂಟ್ ತಗೊಂಡ್ರು. 10 days ಆಯಿತು. ಆ ಕೇಸಲ್ಲಿ ಲಿಂಕ್ಗಳಾಗಿ ಅದರಲ್ಲಿ ಸ್ವಲ್ಪ ನಮ್ಮದು ಮಿಸ್ಟೇಕ್ಗಳಿತ್ತು. ಇವಾಗ ಸಬ್ಜೆಕ್ಟ್ ಬಂತು ಎಲ್ಲ ನಸೀರ್ ಅಹಮದ್ದು, ಈಗ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರಲ್ಲ ಅವ್ರದ್ದು, ಮತ್ತು ಜಮೀರ್ ಅಹಮದ್ದು ಇಬ್ಬರದು ಬಂತು. ಇಬ್ಬರಿಗೆ ಅವ್ರಿಗೆ 7 ಕೋಟಿ, ಒಂದು 10 ಕೋಟಿ ಕೊಟ್ಟಿದ್ದೆ ಅವ್ರಿಗೆ, ನಸೀರ್ ಅಹಮದ್ ಅವ್ರಿಗೆ. ಜಮೀರ್ ಅಹಮದ್ಗೂ ಕೊಟ್ಟಿದ್ರಿ, ನಸೀರ್ ಅಹಮದ್ಗೂ ಕೊಟ್ಟಿದ್ದೀನಿ. ಒಂದು 10 ಕೋಟಿ ಕೊಟ್ಟಿದ್ದೆ. ಅದರಲ್ಲಿ ಒಂದು 7 ಕೋಟಿ ವಾಪಸ್ ಬಂದಿತ್ತು, 3 ಕೋಟಿ ಅವರಿಂದ ಉಳ್ಕೊಂಡಿತ್ತು. ಅದು ಅವ್ರಿಗೇನಕ್ಕೆ ಕೊಟ್ಟೆ ಅಂತ ಒಂದು. ಈಗ ಜಮೀರ್ ಅಹಮದ್ ಅವ್ರದ್ದು ಇವ್ರಿಗೇನಕ್ಕೆ ಕೊಟ್ಟೆ ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ ಸರ್ ಸಾಲ ಕೊಟ್ಟಿದ್ದೀನಿ ಅಂತೇಳಿದ್ರೆ ವಲ್ಗರ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿ, ಜಮೀರ್ ಅಹಮದ್ ಏನು ನಿಮ್ಮ ಮಾವನ ಇಲ್ಲ ನಿಮ್ಮ ಅಪ್ಪನ, ಏನಕ್ಕೆ ಕೊಟ್ಟೆ, ನೀನು ಲಂಚ ಕೊಟ್ಟಿದೀಯಾ, ನೀನು ಅವ್ರ ಹತ್ರ ಕ್ಯಾಶ್ ತಗೊಂಡು ಕೊಟ್ಟಿದೀಯಾ ಅಂತ ಈ ಥರ ಎಲ್ಲ ಅಲ್ಲಿ ಕ್ವಶನ್ಗಳು ನಡೀತು.